ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ಯಾರಾದರೂ ಹೊಸಬರು ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮಗೆ ಒಳ್ಳೆಯ ಒಂದು ಹುಡುಗಿನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾ ಆಂಟಿಗಳು ಅಥವಾ ಮದುವೆ ಆಗೋದಕ್ಕೆ ಒಳ್ಳೆಯ ಒಂದು ಸಾಂಸಾರಿಕ ಹುಡುಗಿ ಬೇಕಾಗಿದ್ದರೆ ನೋಡಿ ನಮ್ಮ ಚಾನಲ್ನ. ಇವರ ಹೆಸರು ಬಂದುಬಿಟ್ಟು ಶಶಿ ಅಂತ. 24ರ ವಯಸ್ಸು, ಇನ್ನೂ ಚಿಕ್ಕ ವಯಸ್ಸು. ಇವರು ನೋಡ್ಕೊಳ್ತಿದ್ದೀರಲ್ವಾ, ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಸೊ ಪ್ರಾಯದ ಒಂದು ಮನಸ್ಸು ನಂದು. ನನ್ನ ಊರು ಬಂದ್ಬಿಟ್ಟು ಚಿತ್ರದುರ್ಗ ಸ್ನೇಹಿತರೆ. ಅಭಿನಯದ ಒಂದು ಹುಚ್ಚುತನ ತುಂಬ ಕಾಡಿತ್ತು 2 ವರ್ಷಗಳ ಹಿಂದೆ. ಪ್ರಸ್ತುತ ನಟನೆ ಮಾಡಬೇಕು, ಎಲ್ಲಾದರೂ ಹೋಗಬೇಕು ನಾನು ಕೂಡ ಅಂತ. ಬಟ್ ಮನೆಯಲ್ಲಿ ತುಂಬ ಬೇಡ ಬೇಡ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡಿರ್ತಕ್ಕಂಥ ಕಾರಣಗಳಿಂದ ಬಿಟ್ಟಿದ್ದಾರೆ. ತುಂಬ ನೋಡೋದಕ್ಕೆ ತುಂಟಿ, ಚೂರು ನಾಟಿ ಆ್ಯಂಡ್ ಒಳ್ಳೆಯ ಒಂದು ಸ್ಲಿಮ್ ಆಗಿರ್ತಕ್ಕಂಥ ಶರೀರ, ಜಾತಕ, ಪ್ರತಿಯೊಂದು ಕೂಡ ಎಲ್ಲದರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಈ ಒಂದು ಶಶಿ ಅವರಿಗೆ ಗಂಡು ಯಾಕೆ ಸಿಗ್ತಾ ಇಲ್ಲ? ಸೊ ವಿಚಾರ ಏನಂದರೆ, ಇವರ ತಂದೆಯವರು ಒಂದು ಕೇಸಿನಲ್ಲಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಯಾವಾಗ ಅಂದರೆ 2019 2024ರವರೆಗೆ. ಸೊ ಪ್ರಸ್ತುತ ಆವಾಗ ಸಮಾಜದಲ್ಲಿ ಒಂದು ಕೆಟ್ಟ ಹೆಸರೇ ಬಂದುಬಿಡುತ್ತೆ ಇವರ ಒಂದು ಪಾಲಿಗೆ. ಹಾಗಾಗಿನೇ ಮಗಳಿಗೆ ಎಲ್ಲೂ ಕೂಡ ವರ ಸಿಕ್ಕಿರಲ್ಲ. ಅವರ ಒಂದು ಚಿತ್ರದುರ್ಗದಲ್ಲಿ ಹೊರಗಡೆ ಹುಡುಕಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ತಮ್ಮ ಮಾಹಿತಿಗಳನ್ನು ಕಳಿಸಿರ್ತಾರೆ. ಇದು ಮ್ಯಾಟ್ರು. ಹಾಗಂತ ಇವರ ಬಗ್ಗೆ ಏನು ಕೂಡ ಕೆಟ್ಟೋದಾಗಿ ಏನು ಕೂಡ ಹೇಳಿಲ್ಲ ಸ್ನೇಹಿತರೆ. ಕಾಲೇಜ್ ಮುಗಿಸಿ 1 ವರ್ಷ ಆಗಿದೆ ನಂದು. ಫ್ರೆಂಡ್ಸು ಅಂತ ತುಂಬ ಜನ ಇದ್ದಾರೆ ನನಗೆ. ಸುತ್ತಾಡೋದು ಜಾಸ್ತಿ ನಾನು. ಸೊ ಜಾಸ್ತಿ ಸುತ್ತಾಡಿಸ್ತೀನಿ ಅಂತಂತಾನೆ ನನ್ನ ಮನೇಲಿ ನನ್ನ ಅಪ್ಪ ಅಮ್ಮ ಸೇರಿಕೊಂಡು ಜಗಳ ಆಡಿ, ಪ್ರಸ್ತುತ ನೀವು ಮದುವೆ ಮಾಡ್ಕೊಳ್ಳಮ್ಮ, ನನಗೆ ಸುತ್ತಾಡೋಕ್ಕೆ ನಾನು ಪರ್ಮಿಷನ್ ಕೊಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣಮ್ಮ, ನೀನು ಎಲ್ಲಿ ಹೋಗ್ತೀವೋ ಏನು ಕತೆಯೋ ನನಗಂತೂ ಗೊತ್ತಿಲ್ಲ, ಮದುವೆ ಆದರೆ ನಿನ್ನ ಹಸ್ಬೆಂಡಿಗೆ ಹೇಳ್ಬಿಟ್ಟು ಎಲ್ಲಾದರೂ ಹೋಗುವಂಥ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ನಾನೇ ಸ್ವಂತ ನಿರ್ಧಾರ ಮಾಡಿ ನಿಮ್ಮ ಯೂಟ್ಯೂಬಲ್ಲಿ ವೀಡಿಯೋನ ನೋಡಿ ಮಾಹಿತಿನ ಕಳಿಸಿದ್ದೇನೆ. ಯಾರಾದರೂ ನಿಮ್ಮಲ್ಲಿ 27ರ ಒಳಗಡೆ ಇರ್ತಕ್ಕಂಥ ಹುಡುಗ ಇದ್ದರೆ ದಯಮಾಡಿ ತಿಳಿಸಿ ಸರ್ ಅಂತ ಹೇಳಿದ್ದಾರೆ. ಇದು ಮ್ಯಾಟ್ರು. ಆ್ಯಂಡ್ ವಿಶೇಷವಾಗಿ ಇವರನ್ನ ಮದುವೆ ಆದರೆ ಅವರ ಕಡೆಯಿಂದ ನಿಮಗೆ ಒಂದು ಕಾರನ್ನು ಕೊಟ್ಬಿಟ್ಟು ಕಳಿಸ್ತಾರೆ. ನೀವು ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಆ ಒಂದು ಕಾರಿನ ಫೋಟೋ ತೋರಿಸ್ತೀನಿ ನಾನು. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಯಾವ ರೀತಿ ಇರಬೇಕು ಇವ್ರ ಜೊತೆ ಹುಡುಗ ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ, ಅದನ್ನು ಕೂಡ ಹೇಳ್ತೇನೆ. ಹುಡುಗ ಹೆಂಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ, ಅದನ್ನು ಕೂಡ ಹೇಳ್ತೇನೆ. ಬನ್ನಿ ಸ್ನೇಹಿತರೆ. ಸೊ ನೀವು ಇವಾಗ ನಿಮ್ಮ ಮಾಹಿತಿಗಳನ್ನು ಬೇಗ Sri9591gmail.com ಅಥವಾ 9591339441ಗೆ ನೀವು ಇವರ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಕಾರು ನಿಮ್ಮ ಒಂದು ಮನೆಗೆ ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ನಂಬರ್ ಮೂಲಕ ಜಿಮೇಲ್ನ ಮುಖಾಂತರ ಶೇರ್ ಮಾಡಬೇಕು, ನೆನಪಿರಲಿ. ಸೊ ಶೇರ್ ಮಾಡೋದಾಗಿತ್ತು ಅಂತಂದರೆ, ಪ್ರಸ್ತುತ ಮದುವೆ ಆದ ನಂತರ ಇನ್ನೂ ಕೂಡ ಚಿಕ್ಕ ವಯಸ್ಸು, ಲೈಫ್ನಲ್ಲಿ ಸುತ್ತಾಡಬೇಕು ಆ್ಯಂಡ್ ಎಲ್ಲ ರೀತಿಯ ಪ್ಲೇಸ್ಗಳನ್ನು ನೋಡಬೇಕು, ಎಲ್ಲ ಕಡೆ ಹೋಗಬೇಕು ಅಂತ ಕನಸಿದೆ. ಅದನ್ನು ನೀವು ಈಡೇರಿಸಬೇಕು, ಅದಕ್ಕೆ ಒಪ್ಪಿಗೆನ ನೀಡಿ. ಎರಡನೇದಾಗಿ, ಪ್ರಸ್ತುತ ವೈಟ್ ಆಗಿರ್ತಕ್ಕಂಥ ಬಟ್ಟೆಗಳಂದರೆ ಅವ್ರಿಗೆ ಪಂಚಪ್ರಾಣ. ಯಾವುದಕ್ಕಾದರೂ ವಾರಕ್ಕೆ 1 ಸಲ ಅಥವಾ ತಿಂಗಳಿಗೆ 2 ಸಲನಾದರೂ ಶಾಪಿಂಗ್ ಅಂತ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಚಾಕ್ಲೇಟು, ಗೋಬಿ, ಪಾನಿಪುರಿ ಈ ರೀತಿ ತಿನ್ನೋದು ಅಂದರೆ ಇಷ್ಟ, ಅದನ್ನು ನೀವು ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಹುಡುಗ ಒಂದು ಉದ್ಯೋಗದಲ್ಲಿ ವ್ಯಾಸನಾಗಿರಬೇಕು ಆ್ಯಂಡ್ ವ್ಯಾಸಂಗ ಕೂಡ ಮಾಡಿರಬೇಕು. ಆ್ಯಂಡ್ ಕುಡಿಯುವಂಥ ಚಟ ಬೇಡ, ಸಿಗರೇಟ್ ಸೇದುವಂಥ ಚಟ ಇದ್ದರೆ ಒಪ್ಪಿಗೆಯನ್ನು ನೀಡ್ತೇನೆ. ಇರಬೇಕಾ ಮೇಡಮ್ ಅಥವಾ ವೈಟ್ ಆಗಿರಬೇಕಾ ಹೈಟ್ ಆಗಿರಬೇಕಾ ಅಂತ ಕೇಳಿದಾಗ ನಾನು ಪರ್ಸ್ನಲಾಗಿ ಅವ್ರ ಜೊತೆ ಮಾತಾಡ್ತೀನಿ. ತದನಂತರ ಅವರು ಯಾವ ರೀತಿ ಇದ್ದಾರೆ, ಜೊತೆಗೆ ನನ್ನನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅಂತಂದರೆ ಮ್ಯಾಟ್ರ್. ಅಂದರೆ ಇವಾಗ ನೋಡಿ, ನಿಮಗೆ ಉದ್ಯೋಗ ಇದೆ, ಸ್ವಲ್ಪ ಕಪ್ಪು ಬಣ್ಣ ಇದ್ದೀರಾ ಅಂದರೆ ಅದಕ್ಕೆ ಒಪ್ಪಿಗೆ ನೀಡ್ತಾರೆ. ಇವಾಗ ಉದ್ಯೋಗ ಇಲ್ಲ, ಚೆನ್ನಾಗಿದ್ದೀರಾ, ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದಾರೆ, ಹೀರೋ ಥರ ಕಾಣುತ್ತಿದ್ದೀರಾ ಅಂತಂದರೆ ಪ್ರಸ್ತುತ ಅದನ್ನು ಪೆಂಡಿಂಗಲ್ಲಿಡ್ತಾರೆ. ಅವರ ನಿರ್ಧಾರ ಮತ್ತೆ ಮಾಡ್ತಾರೆ. ಈ ಒಂದು ಕಾರು ನಿಮಗೆ ಎಷ್ಟೇ ದೂರ ಎಲ್ಲೇ ಇದ್ದರೂ ಕೂಡ ನಿಮಗೆ ಕೊಟ್ಬಿಟ್ಟು ಕಳಿಸ್ತಾರೆ ನಿಮ್ಮ ಒಂದು ಪ್ಲೇಸ್ಗೆ. ಸೊ ಈ ಒಂದು ಇಲ್ಲಿಗೆ ಹೋಗಬೇಕು ಅಂದರೆ ಪ್ರಸ್ತುತ ನೀವು ಒಳಗಡೆ ಈ ರೀತಿ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಇದರಲ್ಲಿ ಏನೂ ಕೂಡ ಮಾಡಬಾರ್ದು. ನಾನು ಒಂದು ಡ್ರೈವರ್ನ ಕೊಟ್ಬಿಟ್ಟು ಕಳಿಸ್ತಿರ್ತೀನಿ. ಅವರು ಡ್ರೈವರ್ ಸೀಟಲ್ಲಿ ಕುಳಿತುಕೊಳ್ತಾರೆ. ನೀವು ಪ್ರಸ್ತುತ ಈ ಒಂದು ಸೀಟ್ನಲ್ಲಿ ಕೂತ್ಕೊಂಡು ಸೈಲೆಂಟಾಗಿ ಬರಬೇಕು. ಆ್ಯಂಡ್ ಸ್ಮೋಕಿಂಗ್ ಅಂತ ಮಾಡ್ತಿದ್ರೆ ಮಾಡ್ಬೋದು, ಅವನಿಗೆ ಮಾತ್ರ ಏನೂ ಕೂಡ ಬೈಬಾರ್ದು. ಬರಬೇಕಾದ್ರೆ ಸ್ವಲ್ಪ ದುಡ್ಡನ್ನ ನಾನು ಡ್ರೈವರ್ ಹತ್ರ ಕೊಟ್ಟಿರ್ತೇನೆ, ಊಟ ತಿಂಡಿ ಎಲ್ಲನೂ ಕೂಡ ಮಾಡ್ಕೊಂಡು ಬನ್ನಿ. ಯಾಕೆ ಮೊದಲ ಒಂದು ಭೇಟಿ ಮಧುರವಾಗಿರಬೇಕು ಹೊರತು ಕೊನೆಯ ಭೇಟಿ ಥರ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ಮು ಮತ್ತು AC ಆನ್ ಆಗಲ್ಲ ಆ್ಯಂಡ್ ಏರ್ ಬ್ಯಾಗ್ ಅಷ್ಟೇ ಆನ್ ಆಗುತ್ತೆ. ಇಲ್ಲಿ ಬೆಲ್ಟ್ ಏನಿದೆ, ಬೆಲ್ಟು ಕಂಪಲ್ಸರಿ ಆಗಿ ಹಾಕ್ಕೊಳ್ಳಿ, ಯಾಕಂದರೆ ಟ್ರಾಫಿಕ್ ಪೊಲೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಅವರ ಒಂದು ಮ್ಯಾಟ್ರು. ಸೊ ನಾನು ನಿಮಗೆ ನಂಬರೇ ಕೊಟ್ಟಿದ್ದೇನೆ. ಬೇಗ ಅವ್ರಿಗೆ ಮೇಲ್ ಮಾಡಿ ಅಥವಾ ನಂಬರ್ಗೆ ಮೆಸೇಜ್ ಮಾಡಿ ಅವರನ್ನು ನಿಮ್ಮವರಾಗಿ ಮಾಡಿಸ್ಕೊಳ್ಳಿ. ಸೊ ಇದು ಮಾಹಿತಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್.